ಮನೆಯಲ್ಲಿ ದುಡ್ಡಿಂದು ಬಹಳ ಕೊರತೆ ಇತ್ತು. ಸಾಲಗಾರರು ಬಂದು ಮನೆಯಲ್ಲಿ ಬಹಳ ಕಿರುಕುಳ ಕೊಡೋರು. ನಮ್ಗೆ ಜೀವನನೇ ಬೇಡ ಅನ್ಸಿತ್ತು. ಅದು ಈಗ ಇಲ್ಲಿ ಬಂದ ಮೇಲೆ ನಮಗೊಂದ್ ಸ್ವಲ್ಪ ನಿಂಬೆಹಣ್ಣು ಕೊಟ್ಟು ನೀವು ಶಾಂತಿ ಮಾಡಿರಮ್ಮ, ನಿಮ್ಗೆ ಒಳ್ಳೇದಾಗುತ್ತೆ, 9 ಪ್ರದರ್ಶಕ್ಕೆ ಬರ್ರಿ ಅಂದ್ರು. ನಾವು 9 ಪ್ರದರ್ಶಕ್ಕೆ 5 ಪ್ರದರ್ಶಕ್ಕೆ ಬಂದಿದ್ದೀವಿ. ಕೆಲಸ ಒಂದ್ ಸ್ವಲ್ಪ ಚೆನ್ನಾಗಾಗಿದೆ, ನಮ್ಗೆ ಅನುಕೂಲ ಆಗಿದೆ. ನಾವು ಚಿತ್ರದುರ್ಗದಿಂದ ಆ ಕಡೆ ಹೊಳಲ್ಕೆರೆಯಿಂದ ಬಂದಿವಿ. ನಮ್ಮ ಅಪ್ಪ ಅಮ್ಮ ಹೊಸ ಬಿಸ್ನೆಸ್ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರು. ಸೊ ಅದು ಇವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ತುಂಬಾ ನಂಬಿದೀವಿ, ತುಂಬಾ ಪವರ್ಫುಲ್ ಇದೆ ದೇವಸ್ಥಾನ. ನೀಟ್ ಡ್ರಾಪರ್ ತಗೊಂಡಿದ್ದೀನಿ. ಸೊ MBBS ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಮೇಲೆ ಇಲ್ಲಿ ಬಂದು ನಾನು ನಾಡಿ ಭವಿಷ್ಯ ಕೇಳಿದ್ದಕ್ಕೂ ಆಗುತ್ತೆ ಅಂತಾನೆ ಹೇಳಿದ್ರು. ಆ ಒಂದು ನಂಬಿಕೆ ಮೇಲೆ ನಾನು ದೇವಸ್ಥಾನಕ್ಕೆ ಬಂದು ಪ್ರದೋಷಕ್ಕೆ ಬರ್ತಾ ಇದ್ದೀನಿ. ಒಂದು ಕಂಕಣ ಭಾಗ್ಯಗಂತ ಬಂದು ಈಗ ಮದ್ವೆ ಸೆಟ್ ಆಗಿದೆ. ಸೊ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಮದ್ವೆ. ನಾವು ಬಿಸ್ನೆಸ್ ಮಾಡ್ತಾ ಇದ್ವು, ಅದ್ರ ತುಂಬಾ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಬಂದಿದ್ದು. ಇಲ್ಲಿ ಬಂದು ಒಂದು ವಾರದಲ್ಲಿ ರಿಸಲ್ಟ್ ಎಲ್ಲ ನಮ್ಗೆ ಚೆನ್ನಾಗಿ ಬಂದಿತ್ತು. ಅಂದ್ರೆ ನಮ್ಗೆ ಲೋನೇ ಆಗ್ತಾ ಇರ್ಲಿಲ್ಲ. ನಮ್ ಸ್ವಲ್ಪ ಒಂದು ಲೋನ್ ಆಗ್ಬೇಕಾಗಿತ್ತು, ಲೋನೇ ಆಗ್ತಿರಲ್ಲ ನಮ್ಮ ಯಜಮಾನ್ರಿಗೆ. ಒಂದು 60 ತಿಂಗಳು ಟ್ರೈ ಮಾಡಿದ್ರೆ ಎಲ್ಲೂ ಲೋನ್ ಆಗಿಲ್ಲ. ಈ ದೇವಸ್ಥಾನಕ್ಕೆ ಬಂದು ಒಂದು ವಾರಕ್ಕೆಲ್ಲ ಲೋನ್ ಆಯ್ತು. ತೀರ್ಥಸ್ಥಾನದಿಂದ ಅಷ್ಟದಾರಿದ್ರ್ಯಗಳು ನಿವಾರಣೆ ಆಗುವಂಥದ್ದು, ಅಷ್ಟೈಶ್ವರ್ಯಗಳು ಅಭಿವೃದ್ಧಿ ಆಗುವಂಥದ್ದು, ಅಕ್ಷಯಾನುಗ್ರಹ ಆಗುವಂಥದ್ದು ಸಾನ್ನಿಧ್ಯದ ವಿಶೇಷ. ನಾವು ತುಂಬಾ ದಿವಸದಿಂದ ಬರ್ತಾ ಇದೀವಿ. ಇದು ನಮ್ದು ಒಂದು 6ನೇ ಪ್ರದೋಷ. ಸೊ ನಾನು ನೀಟ್ ಆಸ್ಪಿರೆಂಟ್, ನೀಟ್ ಡ್ರಾಪರ್ ತಗೊಂಡಿದ್ದೀನಿ. ಸೊ MBBS ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಮೇಲೆ ಇಲ್ಲಿ ಬಂದು ನಾನು ನಾಡಿ ಭವಿಷ್ಯ ಕೇಳಿದ್ದಕ್ಕೂ ಆಗುತ್ತೆ ಅಂತಾನೆ ಹೇಳಿದ್ರು. ಆ ಒಂದು ನಂಬಿಕೆ ಮೇಲೆ ನಾನು ದೇವಸ್ಥಾನಕ್ಕೆ ಬಂದು ಪ್ರದೋಷಕ್ಕೆ ಬರ್ತಾ ಇದ್ದೀನಿ. ಸೊ ನಮ್ಮ ಮನೆ ದೇವ್ರಿದು. ಇದು ನಂದು 6ನೇ 7ನೇ ಪ್ರದೋಷ ಅಂತ ಹೇಳ್ತಿದ್ದೀರಾ. ನೀವು ಅನ್ಕೊಂಡಿದ್ದಂತಹ ಎಲ್ಲ ಕಾರ್ಯಗಳು ಹೌದು ಆಗಿದೆ. ನಮ್ಮ ಅಪ್ಪ ಅಮ್ಮ ಹೊಸ ಬಿಸ್ನೆಸ್ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರು. ಸೊ ಅದು ಇವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ತುಂಬಾ ನಂಬಿದೀವಿ, ತುಂಬಾ ಪವರ್ಫುಲ್ ಇದೆ ದೇವಸ್ಥಾನ. ಇದು ಈಗ ಆವಾಗ ಕಟ್ಟಿರೋದಲ್ಲ, ತುಂಬಾ ಪ್ರಾಚೀನ ಕಾಲದಲ್ಲಿ ಕಟ್ಟಿರೋದು. ಸೊ ತುಂಬಾ ಹಳೆ ದೇವಸ್ಥಾನ. ಒಂದು ವೈಬ್ರೇಷನ್ ಇದೆ ಒಂದು ತೀರ್ಥಸ್ಥಾನದಲ್ಲಿ, ನಿಮ್ಗೆ ಆ ಪ್ಯೂರಿಟಿ ಗೊತ್ತಾಗುತ್ತೆ. ಸೊ ಆ ಒಂದು ತೀರ್ಥಸ್ಥಾನಕ್ಕೆ ಬಂದಿಲ್ಲ ಅಂತಾನೆ ಒಂದು ಗಿಲ್ಟ್ ಇರುತ್ತೆ. ಸೊ ತುಂಬಾ ಒಳ್ಳೇದಾಗುತ್ತೆ ತೀರ್ಥಸ್ಥಾನದಿಂದ. ನಿಮ್ಗೆ ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇರಲಿ, ಹೆಲ್ತ್ ಅಲ್ಲಿ ಏನಾದ್ರೂ ಒಂದು ಇಶ್ಯೂಸ್ ಇದ್ರೂ ಪರಿಹಾರ ಆಗಿದೆ. ಇಲ್ಲಿ ವಿಶೇಷವಾಗಿ ಗುರುಗಳು ನಾಡಿ ಶಾಸ್ತ್ರ, ನಾಡಿ ಭವಿಷ್ಯ ಹೇಳ್ತಾರಲ್ವಾ, ಅದು ಯಾವ ರೀತಿ ಇರುತ್ತೆ ಅಂದ್ರೆ ನಿಮ್ ಮನಸ್ಸಲ್ಲಿ ಇರ್ತಕ್ಕಂಥದ್ನ ಅವ್ರು ಹೇಳ್ತಾರೆ ಅಥವಾ ನೀವೇನಾದ್ರು ಹೇಳ್ಕೊಂಡ್ರೆ? ಇಲ್ಲ, ಅವರು ಕೈ ನೋಡ್ತಾರೆ. ಸೊ ಅದಾದ್ಮೇಲೆ ಹೇಳ್ತಾರೆ, ನೀನು ಇವಾಗ ಎಕ್ಸಾಮ್ ಬರ್ದ್ ಬಂದು ನಾನು ನೆಕ್ಸ್ಟ್ ಡೇ ಇಲ್ಲಿ ಬಂದೆ. ಸೊ ಅವಾಗ ಹೇಳ್ತಾರೆ, ನೀನು ಕನ್ಫ್ಯೂಷನ್ ಆಯ್ತು ತಾನೆ, ಕನ್ಫ್ಯೂಷನ್ ಆಯ್ತು ಅಂತ. ಸೊ ಅವಾಗ ನನಗೆ ಕಮ್ಮಿ ಮಾರ್ಕ್ಸ್ ಬಂತು, ಕನ್ಫ್ಯೂಷನ್ ಆಯ್ತು. ಅವ್ರು ಇರೋದನ್ನೇ ಹೇಳಿದ್ದು, ನಿನಗೆ ನೆಕ್ಸ್ಟ್ ಟೈಮ್ ಸಿಗುತ್ತೆ ಹೋಗು ಅಂದ್ರು. ಸೊ ಅವಾಗ ಸಿಗುತ್ತೆ. ಅದನ್ನ ಇರೋದ್ ಅಂದ್ರೆ ನಿಮ್ ಮನ್ಸಲ್ಲಿ ಇರೋದನ್ನ ಕರೆಕ್ಟ್ ಆಗಿ ಹೇಳ್ತಾರಲ್ವಾ, ಆ ಕ್ಷಣಕ್ಕೆ ಹೇಗೆ ಅನಿಸ್ತು ಅಂತ? ತುಂಬಾ ಆಶ್ಚರ್ಯ ಆಗುತ್ತೆ. ಸೊ ಈಗ ನಾಡಿ ನೋಡಿ ಮಾತ್ರ ಅವ್ರು ಹೇಳೋದು. ಒಂದು ಡೇಟ್ ಆಫ್ ಬರ್ತ್ ಆಗ್ಲಿ, ಒಂದ್ ಹೆಸರಾಗ್ಲಿ, ಒಂದು ಹುಟ್ಟಿದ ದಿನ ಆದ್ರೂ ಅವ್ರು ಕೇಳೋದೇ ಇಲ್ಲ. ನಾಡಿ ನೋಡಿದ ತಕ್ಷಣ ಅವ್ರು ನಮ್ಗೆ ಏನ್ ಮನ್ಸಲ್ಲಿ ಇದೆಯೋ ಅದೆಲ್ಲ ಹೇಳ್ತಾರೆ. ಇಲ್ಲಿ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಈ ನಾಡಿ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಿ ಅಂತ ತುಂಬಾ ಆಸಕ್ತಿ ಇರ್ತಾರೆ ಕೇಳುವಂತವ್ರು, ಅವ್ರಿಗೆ ಏನ್ ಹೇಳಕ್ಕೆ? ನಿಮ್ ಫ್ಯೂಚರ್ ಹೇಳ್ತಾರೆ, ನಿಮ್ ಪಾಸ್ಟ್ ಹೇಳ್ತಾರೆ, ಒಂದು ಡೀಟೇಲ್ಸ್ ತಗೊಳಲ್ಲ, ಅಷ್ಟು ಎಕ್ಸಾಕ್ಟ್ ಆಗಿ ಪ್ರಿಸೈಸ್ ಆಗಿ ಹೇಳ್ತಾರೆ ಅಂತ ಹೇಳ್ತಾರೆ. ತುಂಬಾ ನಂಬೋದು. ನಮ್ಗೆ ಈ ದೇವಸ್ಥಾನಕ್ಕೆ ಬಂದಾಗ ತುಂಬಾ ಕಷ್ಟದಲ್ಲಿ ಇರ್ತೀರಾ, ಇಂಥ ಕೆಲಸ ಆಯ್ತು ಅನ್ನೋದಾದ್ರೆ ಯಾವ ಕೆಲಸ ಆಯ್ತು? ನಾವ್ ಹೇಳಿದ್ವಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ವಿ. ಅವಾಗ ನಮ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು. ಸೊ ಅದೆಲ್ಲ ಪರಿಹಾರ ಆಗಿ ಕ್ಯಾಬ್ ಸರ್ವಿಸ್ ಅಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಈಗ. ಅದಕ್ಕೆ ನಾವು ಅದನ್ನ ಕಂಟಿನ್ಯೂ ಮಾಡಿದ್ವಿ. ನನ್ನ ಮನೆ ದೇವ್ರು ಕೂಡ ನಾವ್ ಯಾವಾಗ್ಲೂ ಇಲ್ಲಿಗೆ ಬರ್ತಾ ಇರ್ತೀವಿ. ಸೋಮಾರಿ ಆಗಿದ್ದೆ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾನೆ ಇರ್ಲಿಲ್ಲ. ಅದಕ್ಕೆ ನಾನು ಟಿವಿಯಲ್ಲಿ ನೋಡಿದ್ದೆ, ನೀವು ಎಲ್ಲ ಇದ್ ಮಾಡ್ತಿರಲ್ಲ, ಅವಾಗ ಇಲ್ಲಿ ಬಂದು ಸಂಕಲ್ಪ ಮಾಡಿದೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಸ್ವಲ್ಪ ಅಲರ್ಟ್ ಆಗ್ತಾ ಇದ್ದಾನೆ. ಪ್ಲಸ್ ಮದುವೆಗೆ ಮೊದಲು ಜಟಾಪಟಿ ಜಗಳ ಮಾಡ್ಕೊಂಡು ಹೊರಟೋಗ್ತಿದೆ, ಈಗ ಜಗಳ ಮಾಡಲ್ಲ, ಸುಮ್ಮನೆ ಇದ್ದಾನೆ. ಮೋಸ್ಟ್ಲಿ ನಮ್ದು ಸಂಕಲ್ಪ ಮುಗಿಯೋಷ್ಟರಲ್ಲಿ ಮನಸ್ಸು ಪರಿವರ್ತನೆ ಆಗಬಹುದು ಅಂತ ನನ್ನ ಒಂದು ನಂಬಿಕೆ. ಪರವಾಗಿಲ್ಲ ಸರ್, ಇಂಪ್ರೂವ್ಮೆಂಟ್ ಆಗಿದೆ. ಒಂದು ಬಿಹೇವಿಯರ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ನಮಗೂ ವಿಶ್ವಾಸ ಬಂದಿದೆ. ಮೊದಲೆಲ್ಲ ಯಾವ ತರ ಇದ್ರು, ಈಗ ತುಂಬಾ ಅರೋಗಂಟ್ ಇದ್ದ, ನಮ್ಮ ಮಾತು ಕೇಳ್ತಾ ಇರ್ಲಿಲ್ಲ. ಈಗ ಸ್ವಲ್ಪ ಮೈಲ್ಡ್ ಆಗಿದ್ದಾನೆ, ಸ್ವಾಮಿ ಕಡೆ ಬಂದ್ಮೇಲೆ ಮೈಲ್ಡ್ ಆಗಿದ್ದಾನೆ. ಪರವಾಗಿಲ್ಲ. ತುಂಬಾ ಜನ ಒಂದು ಪ್ರೇಕ್ಷಕರು ನೋಡ್ತಾ ಇರ್ತಾರೆ, ವೀಕ್ಷಕರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಇಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ. ಮಾಡಿ ಇಲ್ಲಿ ಬನ್ನಿ, ನಿಮ್ಮ ಮನೋಭಿಲಾಷ ಈಡೇರಿಸ್ಕೊಳ್ಳಿ. ದೇವ್ರನ್ನ ನಂಬಿದವ್ರಿಗೆ ಯಾರನ್ನು ಕೈ ಬಿಡೋದಿಲ್ಲ.
ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ನಾವು ಬೇಡ್ಕೊತೀವಿ. ನಾವು 5ನೇ ಪ್ರದೋಷಕ್ಕೆ ಬರ್ತಾ ಇದೀವಿ. ನಮ್ಮ ಕೆಲಸ ನಾವು ಮನೆಯಲ್ಲಿ ತುಂಬಾ ಕಷ್ಟ ಇದೆ ಅಂತ ಬಂದ್ವಿ. ಅದಕ್ಕೆ 9 ಪ್ರದೋಷ ಯಾವ ತರ ಕಷ್ಟ ಆಯ್ತು ಮನೆಯಲ್ಲಿ ದುಡ್ಡಿಂದು ಬಹಳ ಕೊರತೆ ಇತ್ತು. ಸಾಲಗಾರರು ಬಂದು ಮನೆಯಲ್ಲಿ ಬಹಳ ಕಿರುಕುಳ ಕೊಡೋರು. ನಮ್ಗೆ ಜೀವನನೇ ಬೇಡ ಅನ್ಸಿತ್ತು. ಅದು ಈಗ ಇಲ್ಲಿ ಬಂದ ಮೇಲೆ ನಮಗೆ ಒಂದ್ ಸ್ವಲ್ಪ ನಿಂಬೆಹಣ್ಣು ಕೊಟ್ಟು ನೀವು ಶಾಂತಿ ಮಾಡಿರಮ್ಮ, ನಿಮ್ಗೆ ಒಳ್ಳೇದಾಗುತ್ತೆ, 9 ಪ್ರದೋಷಕ್ಕೆ ಬರ್ರಿ ಅಂದ್ರು. ನಾವು 5 ಪ್ರದೋಷಕ್ಕೆ ಬಂದಿದೀವಿ. ಕೆಲಸ ಒಂದ್ ಸ್ವಲ್ಪ ಚೆನ್ನಾಗಾಗಿದೆ, ನಮ್ಗೆ ಅನುಕೂಲ ಆಗಿದೆ. ನಾವು ಚಿತ್ರದುರ್ಗದಿಂದ ಆ ಕಡೆ ಹೊಳಲ್ಕೆರೆಯಿಂದ ಬಂದಿವಿ. ನಮ್ ಕೆಲಸ ಚೆನ್ನಾಗಾಗಿದೆ ಸ್ವಾಮಿ, ಇನ್ನೂ ನಡೀತಾ ಇದೆ, ಇನ್ನು ಆಗ್ಬೇಕು ಕೆಲಸ, ನಮಗೆ ಒಳ್ಳೇದಾಗಿತ್ತು. ನಿಮ್ಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಬರಾಗಿನ ಮೊದಲು ನಿಮ್ಗೆ ನಂಬಿಕೆ ಇತ್ತಾ ಇಲ್ಲ ಒಳ್ಳೇದಾಗ? ನಮಗೆ ಜಾಗ ಗೊತ್ತಿರ್ಲಿಲ್ಲ. ನಮ್ಮ ಪಾಪಿ ಇಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ಲಲ್ಲ, ಒಂದ್ಸರಿ ದೇವಸ್ಥಾನಕ್ಕೆ ಬಂದು ಕೇಳಿದ್ಲು ನಮ್ಮನ್ನ, ಅಮ್ಮ ಈ ತರ ಐತೆ ಬರ್ರಿ ಮಮ್ಮಿ ದೇವಸ್ಥಾನಕ್ಕೆ ಅಂತ. ನಾವು ನಮ್ಮ ಮನೆಯವ್ರು ಬಂದು ಕೇಳಿದ್ವಿ, ನಾಡಿ ಭವಿಷ್ಯ ಹೇಳಿದ್ರು. ಅದಕ್ಕೆ ಇಲ್ಲ ಈ ತರ ನಿಮ್ ಪ್ರಾಬ್ಲಮ್ ಐತೆ ಬರ್ರಿ 9 ಪ್ರದೋಷಕ್ಕೆ ಅಂತ ಬರ್ಕೊಟ್ರು. 5 ಪ್ರದೋಷಕ್ಕೆ ಬಂದಿವಿ, ನಮ್ಗೆ ಒಳ್ಳೇದಾಗಿತ್ತು. ಇನ್ನು ಆಗ್ತಾ ಐತೆ ಸ್ವಾಮಿ, ಇನ್ನು ಚೆನ್ನಾಗಿ ಒಳ್ಳೇದಾಗಿತ್ತು ನಮ್ಗೆ. ಇನ್ನು 4 ಪ್ರದೋಷ. ನಾಡಿ ಭವಿಷ್ಯ ಕೇಳಿದ್ರಿ ಅಂತ ಹೇಳಿದ್ರಲ್ವಾ, ನಾಡಿ ಭವಿಷ್ಯ ಯಾವ ರೀತಿ ಹೇಳ್ತಾರೆ? ಇಲ್ಲಾಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಅವ್ರು ಹೇಳಿದ್ರೆ ಅಥವಾ ನೀವೇನ? ಇಲ್ಲ ನಾವೇನು ಕೇಳಿಲ್ಲ. ಅವರೇ ನಮ್ಮ ನಿಮ್ದು ಕಷ್ಟ ಈ ತರ ಇದೆ ನೋಡ್ರಿ ಅಂತಲೂ ಹೇಳಿದ್ರು. ಅವರು ನಾವು ಅಂಗಡಿ ಮಾಡಿದ್ದು ಗೊತ್ತಿಲ್ಲ, ಈ ಕಡೆ ನಾವು ತೋಟ ಮನೆ ತಗೊಂಡಿರೋ ಅವ್ರಿಗೇನು ಗೊತ್ತಿಲ್ಲ, ಎಲ್ಲ ಅವ್ರು ಹೇಳಿದ್ರು, ವಿವರವಾಗಿ ಹೇಳಿದ್ರು. ಕೇಳಿದ್ವಿ, ಆಯ್ತು ನಿಮ್ ಕಷ್ಟ ಇದೆ ಸರಿ, ನೀವು ಕೊನೆ ಹಂತಕ್ಕೆ ಬಂದಿರೋ ಕಷ್ಟ ಬಹಳ ಅನುಭವಿಸಿ ಬಂದಿದ್ರ, ನಿಮ್ಗೆ ಅನುಕೂಲ ಆಗುತ್ತೆ ಬರ್ರಿ 9 ಪ್ರದೋಷ ಅಂದ್ರು. ನಾವು 5 ಪ್ರದೋಷಕ್ಕೆ ಬಂದಿವಿ. ನಿಮಗೆ ಆ ಕ್ಷಣಕ್ಕೆ ಹೇಗೆ ಅನಿಸ್ತಾನೆ? ಯಾಕಂದ್ರೆ ನಿಮ್ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಗುರುಗಳು ಹೇಳಿದ್ರಲ್ವಾ, ಕೇಳಿದಾಗ ನಮಗೆ ಮನ್ಸಿಗೆ ನೆಮ್ಮದಿ ಆಯ್ತು. ನಮ್ ಕಷ್ಟ ಬಗೆಹರಿತ ಸ್ವಾಮಿ ಕಾಶಿ ವಿಶ್ವನಾಥ ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿದ್ವಿ. ಒಳ್ಳೇದಾಯ್ತು. ಸಾಲ ಅಂತ ಹೇಳ್ತಾ ಇದ್ರಿ, ಏನ್ ಸಾಲ ಇತ್ತು? ಸಾಲ ಅಂದ್ರೆ ನಮಗೆ ನಾವು ಬಂದು ಮನೇಲಿ ತೋಟ ಮನೆ ತಗೊಂಡ್ವಿ, ಮನೆದು ಸಾಲ ಆಯ್ತಾ. ಆಮೇಲೆ ವ್ಯಾಪಾರ ಮಾಡ್ತಾ ಇದ್ವಿ, ವ್ಯಾಪಾರದಲ್ಲಿ ಇದು ಮಾಡಿದ್ರೆ ನಮಗೆ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ. ವ್ಯಾಪಾರ ಆಗೋದು ನಮಗೆ ಕೈಗೆ ದುಡ್ಡು ಎಟಕ್ತಾ ಇರ್ಲಿಲ್ಲ. ಆ ಕೆಲಸ ಎಲ್ಲ ನಮಗೆ ಸಸೂತ್ರ ಆಗಿದೆ, ಆಗ್ತಾ ಇದೆ ನಮಗೆ. ವಿಶೇಷವಾಗಿ ನಾಡಿ ಭವಿಷ್ಯ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ವೀಕ್ಷಕರಿಗೆ ಬಂದು ಎಲ್ಲರೂ ಕೇಳಿದ್ರೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ ಅಂತ ನಾವ್ ಹೇಳ್ತೀವಿ. ನಾವು ಗೊತ್ತಿರೋರಿಗೆಲ್ಲ ಹೇಳಿದೀವಿ. ತುಂಬಾ ಪವರ್ಫುಲ್ ಆಗಿದೆ ದೇವಸ್ಥಾನ. ಮತ್ತೆ ಇಲ್ಲಿ ನಂಬಿಕೆ ಇದ್ರೆ ಖಂಡಿತ ಎಲ್ಲ ವರ್ಕ್ ಆಗುತ್ತೆ. ಮೇಡಮ್, ಇಲ್ಲಿ ವಿಶೇಷವಾಗಿ ಅಂದ್ರೆ ಸರ್ ಇನ್ನು 6ನೇ ಪ್ರದೋಷ ಅಂತ ಹೇಳಿದ್ರಿ. ಸೊ 6ನೇ ಪ್ರದೋಷದಲ್ಲಿ ಹೇಗಿದೆ ಅಂದ್ರೆ ನೀವು ನಿಮ್ಮ ಒಂದು ಅನ್ಕೊಂಡಂತಹ ಒಂದು ಸಮಸ್ಯೆ ಯಾವ ರೀತಿ? ಒಂದು ಕಂಕಣ ಭಾಗ್ಯಗಂತ ಈಗ ಮದ್ವೆ ಸೆಟ್ ಆಗಿದೆ. ಸೊ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಮದ್ವೆ ಆಗ್ತದೆ. ಸೊ ಈ ದೇವಸ್ಥಾನಕ್ಕೆ ಬಂದ ನಂತರ ಇಲ್ಲಿ ವಿಶೇಷವಾಗಿ ಗುರುಗಳು ನಾಡಿ ಭವಿಷ್ಯ ಹೇಳ್ತಾರೆ, ನಾಡಿ ನುಡಿ. ಸೊ ನೀವು ಕೇಳಿದಿರಿ ಅನ್ಕೊಳ್ಳಿ. ಕೇಳಿದ್ದೆ. ಯಾವ ರೀತಿ ಇರುತ್ತೆ ಅಂದ್ರೆ ನಿಮ್ಗೆ ಒಳಗಡೆ ಇರ್ತಕ್ಕಂಥದ್ದನ್ನ ಅವರೇ ಹೇಳ್ತಾರೆ ಅಥವಾ ನೀವು ಹೇಳಿದ್ದಾರೆ? ಅವ್ರು ನಾವೇನು ಕೇಳೋದೇನು ಬೇಡ, ಅವ್ರು ಕುತ್ಕೊಂಡ್ರೆ ಸಾಕು 30 ಸೆಕೆಂಡ್ಸ್ ಅವ್ರು ನಮ್ ನಾಡಿ ನೋಡ್ತಾರೆ. ನೋಡಿ ಅವರು ಕರೆಕ್ಟ್ ಆಗಿ ಏನೇನ್ ನಮ್ಮ ಮನ್ಸಲ್ಲಿ ಏನಿದೆಯೋ ಎಲ್ಲ ಹಂಗಂಗೆ ಹೇಳ್ತಾರೆ. ಆ ಕ್ಷಣಕ್ಕೆ ನಿಮ್ಗೆ ಹೇಗೆ ಅನಿಸ್ತು ಮೇಡಮ್? ಯಾವ ರೀತಿ ಶಾಕ್ ಆದ್ರೆ ಅಂದ್ರೆ ನಿಮ್ ಮನ್ಸಲ್ಲಿ ಇರ್ತಕ್ಕಂಥದ್ನ ಅವರು ನೇರವಾಗಿ ಹೇಳೋದಿದೆಯಲ್ಲ, ಅದು ಡೆಫಿನೆಟ್ಲಿ ಅದು ತುಂಬಾ ಹೆಂಗಿತ್ತು ಅಂದ್ರೆ ನಮ್ಗೆ ಕಣ್ಣಿಂದ ನೀರ್ ಬಂತು ಅಷ್ಟೇ. ಯಾಕಂದ್ರೆ ಅವ್ರು ನಮ್ ಹೆಲ್ತ್ ಇಂದ ಹಿಡ್ದು ಕರಿಯರ್ ಇಂದ ಹಿಡ್ದು ಎಲ್ಲ ಹೇಳಿದ್ರು, ಎಲ್ಲ ಪ್ರಿಡಿಕ್ಟ್ ಮಾಡಿದ್ರು. ಸೊ ಅವ್ರು ಹೇಳಿದ ತರಾನೇ ನಡೀತಾ ಇದೆ. ಇವಾಗ 3 ಟೈಮ್ಸ್ ಬರ್ತಾ ಇರೋದು, ಅದ್ರ ಬಂದು ಒಂದು ವಾರದಲ್ಲೆಲ್ಲ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಇಲ್ಲಿಂದ ಯಾವ ಊರಿಂದ ಬರ್ತೀರಿ? ಸರ್ ನಾವಿಲ್ಲಿ ಅಯ್ಯಪ್ಪ ನಗರ ಇರೋದು, ನಮ್ದು ನೇಟಿವ್ ಬಂದ್ಬಿಟ್ಟು KGF. ಅಂದ್ರೆ ಏನ್ ಸಂಬಂಧ? ಈಗ ಸರಿ, ಇಲ್ಲಿ ಏನಾದ್ರು ಒಂದು ಟೆಂಪಲ್ ಹೋಗ್ತೀವಿ ಅಂದ್ರೆ ಏನಾದ್ರು ಒಂದು ಸಮಸ್ಯೆ ಇಟ್ಕೊಂಡು ಏನಾದ್ರು ಪರಿಹಾರಕ್ಕಂತ ಹೋಗ್ತಿರ್ತೀವಿ. ನಾವು ಬಿಸ್ನೆಸ್ ಮಾಡ್ತಾ ಇದ್ವು, ಅದ್ರ ತುಂಬಾ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಬಂದಿದ್ದು. ಇಲ್ಲಿ ಬಂದು ಒಂದು ವಾರದಲ್ಲಿ ರಿಸಲ್ಟ್ ಎಲ್ಲ ನಮ್ಗೆ ಚೆನ್ನಾಗಿ ಬಂದಿದೆ. ಈಗೆಲ್ಲ ಹೇಗೆ ನಡೀತಿದೆ? ಚೆನ್ನಾಗಿದೆ. ಸೊ ಹಾಗೇನೆ ಜೊತೆಗೆ ಇಲ್ಲಿ ನಾಡಿ ಭವಿಷ್ಯ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದು ಚೆನ್ನಾಗಿ ಹೇಳ್ತಾರೆ. ನಮ್ಮ ಮನಸ್ಸಲ್ಲಿ ಏನಿದೆಯೋ, ನಮ್ಮ ಪ್ರಾಬ್ಲಮ್ ಏನು, ನಾವೇನು ಹೇಳೋದೇ ಬೇಡ, ಅಲ್ಲ ಅವರೇ ಹೇಳ್ತಾರೆ. ಸೊ ಯಾವ ರೀತಿ ಇರುತ್ತೆ ಮೇಡಮ್ ನಾಡಿ ಭವಿಷ್ಯ ಅಂದ್ರೆ? ನಿಮ್ ಮನಸ್ಸಲ್ಲಿ ನೀವೇನಾದ್ರು ಹೇಳ್ಕೊಂತೀರೋದು ಇಲ್ಲ ಅವರೇ ಮನಸ್ಸಲ್ಲಿ? ಇಲ್ಲ, ಅದನ್ನ ಅವ್ರು ನಮ್ ಕೈ ಇಟ್ಕೊಂಡ ತಕ್ಷಣ ಅವರೇ ಹೇಳ್ತಾರೆ ಏನ್ ಪ್ರಾಬ್ಲಮ್ ಇದೆ, ಏನ್ ಪ್ರಾಬ್ಲಮ್ ಇಂದ ನಾವು ಬಂದಿದೀವಿ, ಅದಕ್ಕೆ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಅವ್ರ ಪರಿಹಾರ ಹೇಳಿದ್ದು. ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಕಸ್ಮಾತ್ ಸ್ಟಾರ್ಟ್ ಮಾಡಿ ಒಂದು ವಾರದಲ್ಲೇ ಆಗ್ಬಿಡುತ್ತೆ, ಅಥವಾ ಇಲ್ಲಿ ಬಂದು 1-2 ದಿನದಲ್ಲೇ ಅದು ರಿಸಲ್ಟ್ ಬಂದ್ಬಿಡುತ್ತೆ. ಅಂದ್ರೆ ಬೇರೆ ಕಡೆ ಅಂದ್ರೆ ಡೇಟ್ ಆಫ್ ಬರ್ತ್ ಅದು ಇದೆಲ್ಲ? ಇಲ್ಲ, ಇಲ್ಲಿ ಡೇಟ್ ಆಫ್ ಬರ್ತ್ ಏನು ಕೇಳೋದೇ ಇಲ್ಲ. ನಮ್ ಕೈ ಇಟ್ಕೊಂಡು ಸಾಕು, ಕೈ ಇಟ್ಕೊಂಡು ಒಂದು ನಿಮಿಷ ಅವರು ಏನೋ ದೇವ್ರ ಧ್ಯಾನ ಮಾಡ್ತಾರೆ, ಅದ್ರ ಮೇಲೆ ಎಲ್ಲ ಹೇಳ್ಬಿಡ್ತಾರೆ. ಏನ್ ಹೇಳ್ತೀರಿ ನೋಡೋ ಪ್ರೇಕ್ಷಕರಿಗೆ ವಿಶೇಷವಾಗಿ ನಾಡಿ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಿ? ನಾಡಿ ಭವಿಷ್ಯ ನಮ್ಮ ಮನಸ್ಸಾಗಿರೋದು ಅವರೇ ಹೇಳ್ಬಿಡ್ತಾರೆ. ಮತ್ತೆ ನಾವು ಯಾವ ಡೇಟ್ ಅಲ್ಲಿ ಹುಟ್ಟಿದ್ವೋ ಅದೇನು ಹೇಳೋದೇ ಬೇಕಿಲ್ಲ. ಬೇರೆ ಕಡೆ ಹೋದ್ರೆ ನಾವು ಯಾವ ಡೇಟ್ ಹುಟ್ಟಿದ್ವೋ ಅದೆಲ್ಲ ಕೇಳ್ತಾರೆ, ಇವ್ರೇನು ಕೇಳೋದೇ ಇಲ್ಲ. ದೇವರ ಸತ್ಯ ಇದೆ ಮೇಡಮ್. ಅಂದ್ರೆ ಏನು ಸಮಸ್ಯೆ ಆಗುತ್ತೆ, ಯಾವ ರೀತಿ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ? ಅರ್ಧ ಆಗಿದೆ, ಇನ್ನ ಅರ್ಧ ಆಗ್ಬೇಕು. ಏನ್ ಸಮಸ್ಯೆ ಬಂದಿದೆ? ಸ್ವಲ್ಪ ಅದು ಕೋರ್ಟ್ದು ಕೇಸ್ ಎಲ್ಲ ಇತ್ತು, ಅದೆಲ್ಲ ಸ್ವಲ್ಪ ಬಗೆಹರ್ತಿದೆ. ಆರೋಗ್ಯ ಎಲ್ಲ
ಒಂದು ಸ್ವಲ್ಪ ಲೋನ್ಗಳೆಲ್ಲ ಆಗ್ತಾ ಇರಲಿಲ್ಲ, ಲೋನ್ ಆಗಿದೆ. ನಮ್ಮ ಯಜಮಾನ್ರಿಗೆ ಆರೋಗ್ಯ, ಮಕ್ಕಳದ ಆರೋಗ್ಯ ಎಲ್ಲ ಸುಧಾರಿಸಿದೆ. ನೆಮ್ಮದಿ ಶಾಂತಿ ಎಲ್ಲ ಇದೆ, ಆರಾಮ. ಇದೆಲ್ಲ ಇಲ್ಲಿ ದೇವಸ್ಥಾನ ಹೌದು ಹೌದು, ದೇವಸ್ಥಾನಕ್ಕೆ ಬಂದ್ಮೇಲೆ ಎಲ್ಲ ಒಳ್ಳೇದಾಗಿದೆ. ನಂಬಿಕೆಯಿಂದ ಬರಬೇಕು, ದೇವರ ನಂಬಿಕೆ ಇಡಬೇಕು ಮೊದಲು. ಆಗತ್ತಾ ಇಲ್ವ ಅನ್ನೋದು ನಾವು ಇದು ಮಾಡ್ಬೋದು. ದೇವರ ನಂಬಿಕೆ ಇಡಬೇಕು ಮೊದಲು. ನಂಬಿಕೆ ಇಟ್ಕೊಂಡು ಅವ್ರು ಹೇಳಿದ ರೀತಿ ಎಲ್ಲ ಪಾಲನೆ ಮಾಡ್ಕೊಂಡ್ರೆ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಜೊತೆಗೆ ಅಂದ್ರೆ ನಾಡಿ ಭವಿಷ್ಯ ಕೂಡ ಹೇಳ್ತಾರೆ. ಹೌದು ಹೌದು, ಕೇಳಿದ್ವಿ. ಯಾವ ರೀತಿ ಹೇಳ್ತಾರೆ ಅಂದ್ರೆ ನೀವೇನಾದ್ರು ಹೇಳ್ಕೊಳ್ತೀರಿ? ಇಲ್ಲ ಅವ್ರು ಏನಿಲ್ಲ, ನಮ್ದು ಕೈ ರೇಖೆ ನೋಡ್ಬಿಟ್ಟು ಹೇಳ್ತಾರೆ. ನಾವೇನು ಹೇಳಂಗಿಲ್ಲ, ನಮ್ಮ ಹೆಸರು ಹೇಳ್ದಷ್ಟೇ. ಅವ್ರನ್ನೆಲ್ಲ ಅವರೇ ಹೇಳ್ತಾರೆ, ನಾವೇನು ಹೇಳಂಗಿಲ್ಲ. ನಿಮ್ ಮನ್ಸಲ್ಲಿ ಇರೋದ್ನೆಲ್ಲ ಅವರೇ ಹೇಳ್ತಾರೆ. ಇನ್ನೊಂದು ನಮ್ಗೆ ಮಗು ಇಲ್ಲ ಅಂತಂದ್ವಿ, ಅದು ಆಗುತ್ತೆ ಅಂತಾನು ಹೇಳಿದ್ದಾರೆ. ಅವರೇ ಹೇಳ್ತಾರೆ, ನಾವೇನು ಹೇಳಂಗಿಲ್ಲ, ಅವ್ರು ಹೇಳ್ತಾರೆ. ಹೌದೌದು, ಅವರೇ ಹೇಳ್ತಾರೆ. ನಮ್ಗೆ ಅದೇ ನಮ್ಗುನು ಗೊತ್ತಿಲ್ಲ ಹೆಂಗ್ ಹೇಳ್ತಾರೆ ನಾಡಿ ಭವಿಷ್ಯ ಅಂತ. ನಾವು ಕುತ್ಕೊಂಡು ನಾವು ಇದ್ ಮಾಡಿದ್ವಿ, ಅವರೇ ಎಲ್ಲ ಹೇಳ್ಬಿಟ್ರು, ನಾವೇನು ಹೇಳಿಲ್ಲ. ನಿಮ್ಗೆ ಏನಕ್ಕೆ ಬಂದಿದ್ರ ಅಂತೆಲ್ಲ ಅವರೇ ಹೇಳಿದ್ರೆಲ್ಲ ಪರಿಹಾರ ಆಗುತ್ತೆ ಅಂತಾನು ಹೇಳಿದ್ದಾರೆ. ಪರಿಹಾರಕ್ಕೆ ಈ ತರ ಮಾಡಿ ಅಂತ ಹೇಳಿದ್ರು, ನಾವು ಅದನ್ನೆಲ್ಲ ಮಾಡಿದ್ವಿ. ನೋಡುವಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ವಿಶೇಷವಾಗಿ ನಾಡಿ ಭವಿಷ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೌದೌದು, ಅದು ನಾಡಿ ಭವಿಷ್ಯದ ಬಗ್ಗೆ ಅವ್ರು ಹೇಳ್ತಾರೆ. ಅವ್ರು ಹೇಳಿದ ಪರಿಹಾರ ಮಾಡಿದ್ರೆ ಇಲ್ಲಿ ಆಗುತ್ತೆ, ನೆರವೇರುತ್ತೆ. ಮತ್ತೆ ಏನಾದ್ರು ಅನ್ಕೊಂಡ್ರು ಇಲ್ಲಿ ಬಂದ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅವ್ರು ಹೇಳೋದು 9 ಪ್ರದೋಷ ಹೇಳ್ತಾರೆ. ಪ್ರದೋಷಕ್ಕೆ ಬಂದು ಅಂತ ಹೇಳ್ತಾರೆ. ಅದನ್ನೆಲ್ಲ ಅವ್ರು ಹೇಳ್ದಂಗೆಲ್ಲ ಮಾಡ್ಕೊಂಡು ಹೋದ್ರೆ ಆಗುತ್ತೆ, ಖಂಡಿತ ಆಗುತ್ತೆ. ನಿಮ್ಮ ಏನ್ಸಲ ಏನ್ ಅನ್ಕೊಂಡೋ ಅದಾಗುತ್ತೆ. ಮತ್ತೆ ಅವ್ರ ನಾಡಿ ಭವಿಷ್ಯ ಅಂತಂದ್ರೆ ನಾವೇನು ಹೇಳೋದ್ ಬೇಡಲ್ಲ, ಅವರೇ ಹೇಳ್ತಾರೆ. ನಾವು ನಮ್ಮ ಹೆಸರು ಹೇಳಿದ್ರೆ ಸಾಕು, ಕೈ ರೆಕ್ಕೆ ನೋಡಿ ಅವರೇ ಎಲ್ಲ ಹೇಳ್ತಾರೆ. ಎಲ್ಲ ಮೇಡಮ್ ಎಲ್ಲ ಸಮಸ್ಯೆಗಳು ಹೇಳ್ತಾರೆ, ಸುಮಾರು ಹೇಳಿದ್ರಿ. ಕುಟುಂಬದಲ್ಲಿ ಲೋನ್ ಅಂತ ಹೇಳಿದ್ರಿ. ಲೋನ್ ಅಂದ್ರೆ ಯಾವ ರೀತಿ? ಅಂದ್ರೆ ನಮ್ಗೆ ಲೋನೇ ಆಗ್ತಾ ಇರ್ಲಿಲ್ಲ. ನಮ್ ಸ್ವಲ್ಪ ಒಂದು ಲೋನ್ ಆಗ್ಬೇಕಾಗಿತ್ತು, ಲೋನೇ ಆಗ್ತಿರಲ್ಲ ನಮ್ಮ ಯಜಮಾನ್ರಿಗೆ. ಒಂದು 6 ವರ್ಷ ಟ್ರೈ ಮಾಡಿದ್ರೆ ಎಲ್ಲೋ ಲೋನ್ ಆಗಿಲ್ಲ. ಈ ದೇವಸ್ಥಾನಕ್ಕೆ ಬಂದು ಒಂದು ವಾರಕ್ಕೆಲ್ಲ ಲೋನ್ ಆಯ್ತು. ಲೋನ್ಗಳು ಆಫರ್ ಬಂತು. ನಾವು ಎಷ್ಟು ಕಡೆ ಟ್ರೈ ಮಾಡಿದ್ರು ಲೋನ್ಗಳೇ ಆಗ್ತಾ ಇರ್ಲಿಲ್ಲ. ಎಲ್ಲ ಸುಮ್ಮನೆ ಜಟ್ ಅಂತ ಬಂತು. ಸುಮ್ಮನೆ ಏನಕ್ಕಪ್ಪ ಹೆಂಗಾಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಭಾಳ ಒಂದು ವಾರಕ್ಕೆ ಒಂದು ಲೋನ್ ಎಲ್ಲ ಆಯ್ತು. ಮತ್ತು ಕೋರ್ಟ್ ಕೇಸ್ದೆಲ್ಲ ಇತ್ತು, ಅದೆಲ್ಲ ಬಗೆಹರಿತು. ಜಮೀನ್ಗೆಲ್ಲ ಸೇಲ್ ಆಗೋ ಮೂಮೆಂಟ್ಗೂ ಬಂದಿದೆ. ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. ಬಟ್ ನಂಬಿಕೆ ಇಟ್ಟು ಬರಬೇಕು. ದೇವ್ರ ಮೇಲೆ ಏನಪ್ಪ ಇದು ನಂಬಿಕೆ ಇಲ್ಲ ಅಂತ ಬರೋದು ಎಲ್ಲ ಏನು ಮಾಡಬಾರ್ದು. ನಂಬಿಕೆ ಇಟ್ಕೊಂಡ್ ಬರ್ಬೋದು. ನಂಬಿಕೆಗಿನ್ನ ದೊಡ್ಡದು ಯಾವುದೂ ಇಲ್ಲ. ಎಲ್ಲ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಓಂ ನಮಃ ಶಿವಾಯ. ಐತಿಹಾಸಿಕ ಸುಪ್ರಸಿದ್ಧ ಪುರಾಣ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇಲ್ಲಿ ಬಹಳ ವಿಶೇಷ ಏನು ಅಂದ್ರೆ ತೀರ್ಥಸ್ಥಾನದಿಂದ ಅಷ್ಟದಾರಿದ್ರ್ಯಗಳು ನಿವಾರಣೆ ಆಗುವಂಥದ್ದು, ಅಷ್ಟೈಶ್ವರ್ಯಗಳು ಅಭಿವೃದ್ಧಿ ಆಗುವಂಥದ್ದು, ಅಕ್ಷಯಾನುಗ್ರಹ ಆಗುವಂಥದ್ದು ಸಾನ್ನಿಧ್ಯದ ವಿಶೇಷ. ಅಕ್ಷಯ ಅಂದ್ರೆ ಏನು ಅಂದ್ರೆ ಜೀವನದಲ್ಲಿ ಎಲ್ಲಾ ರೀತಿಯಾದಂಥ ಬೆಳವಣಿಗೆ ಆಗುವಂಥದ್ದು. ಮದುವೆ ವಿಚಾರ ಅಥವಾ ಸಂತಾನ ಅಥವಾ ಉದ್ಯೋಗ ಸಿಕ್ಕಿಲ್ಲ ಅಥವಾ ವ್ಯಾಪಾರದಲ್ಲಿ ನಷ್ಟ ಆಗಿರುವಂಥದ್ದು, ಈ ಎಲ್ಲಾ ಸಮಸ್ಯೆಗಳಿಗೆ ಬಗೆಹರಿಸುವಂತ ಏಕೈಕ ಪೂಜೆ ಯಾವ್ದಾದ್ರು ಇದ್ರೆ ಅದು ಪ್ರದೋಷ ಕಾಲ. ಪ್ರದೋಷ ಅಂದ್ರೆ ಪಾಪಗಳ ನಿವಾರಣೆ ಅಂತ ಹೇಳಿ. ಯಾರೇ ಪ್ರದೋಷ ಕಾಲದಲ್ಲಿ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿ ಮೇಲೆ ಅಭಿಷೇಕ ಆದಂತ ಜಲದಿಂದ ತೀರ್ಥ ಸ್ನಾನವನ್ನ ಮಾಡ್ತಾರೆ, ಅವ್ರಿಗಿರ್ತಕ್ಕಂಥ ಸಮಸ್ತ ಶಾಪಗಳು ಪಾಪಗಳು ನಿವಾರಣೆ ಆಗತ್ತೆ ಅಂತ ಹೇಳಿ ಸ್ವಾಮಿ ಬಳಿ ಇಟ್ಟಂತಹ ಕಂಕಣವನ್ನ ಬಂದಂತಹ ಮದುವೆಯಾಗದಿರುವಂತಹ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಅದನ್ನ ಕಟ್ಟುವಂತದ್ದಾಗತ್ತೆ. 9 ಪ್ರದೋಷ ಬರೋದ್ರೊಳಗಡೆ ಖಂಡಿತವಾಗ್ಲೂ ಅವ್ರಿಗೆ ಮದುವೆ ನಿಶ್ಚಯ ಆಗಿರುವಂಥದ್ದು ಇಲ್ಲಿ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷ. ಅಂದಿನಿಂದಲೂ ಸಹ ಇಲ್ಲಿ ಕಂಕಣ ಪೂಜೆಗೆ ಬಹಳ ವಿಶೇಷವಾಗಿರುತ್ತೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಇಲ್ಲಿ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಬೆಳಗ್ಗೆ 6ರಿಂದ 8 ಗಂಟೆ ಒಳಗಡೆ ಬಂದು ಟೋಕನ್ ತಗೊಳ್ಬೇಕು. ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ನಿಮ್ಮ ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ ಇವುಗಳನ್ನ ನೋಡಿ ಪ್ರೆಸೆಂಟ್ ಭವಿಷ್ಯ ಏನ್ ನಡೀತಾ ಇದೆ, ಮುಂದೆ ಭವಿಷ್ಯೋತ್ತರ ಏನ್ ಆಗಬಹುದು ಎಂಬತಕ್ಕಂತ ತಿಳಿಸೋ ವಿಚಾರನೆ ನಾಡಿ ಜ್ಯೋತಿಷ್ಯ ಆಗಿರುವಂತದ್ದಾಗತ್ತೆ. ಭವಿಷ್ಯೋತ್ತರದಲ್ಲಿ ನಿಮ್ಗೆ ಕೆಲವೊಂದು ದೋಷಾದಿಗಳಿಂದ ಬೆಳವಣಿಗೆ ಅನ್ನುವಂಥದ್ದು ಕುಂಠಿತ ಆಗಿರುತ್ತೆ, ಶಾಪಗಳಿಂದ ದಾರಿದ್ರ್ಯ ಅನ್ನುವಂಥದ್ದು ಬಂದಿರುತ್ತೆ. ಇದೆಲ್ಲ ನಿವಾರಣೆಗೆ ಕೆಲವೊಂದು ಪೂಜೆ ಪುನಸ್ಕಾರಗಳಿಂದ ಅದನ್ನ ಪರಿಹಾರ ತಿಳಿಸುವಂತ ಮಹಾ ವಿಶಿಷ್ಟ ಮತ್ತೆ ಅಭೂತಪೂರ್ವವಾದಂತ ಜ್ಯೋತಿಷ ಬೇರೆ ಕಡೆ ಎಲ್ಲೂ ಹೇಳೋದಿಲ್ಲ. ನಾಡಿ ಜ್ಯೋತಿಷ್ಯ ಇದನ್ನ ನಿಮ್ಮ ಹುಟ್ಟಿದ ದಿನಾಂಕ ಅಥವಾ ಬೇರೆ ಒಂದು ಏನು ಬೇಕಾಗಿಲ್ಲ, ನಿಮ್ಮ ನಾಡಿ ಇದ್ರೆ ಸಾಕು. ಆ ನಾಡಿಂದ ನಿಮ್ಮ ಜ್ಯೋತಿಷ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗೆ ಇತ್ತೀಚೆಗೆ ಎಲ್ಲ ಜನರ ಮನಸ್ಸಿನಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು
ವಿಚಾರಗಳನ್ನ ತುಂಬಾ ದೊಡ್ಡದಾಗಿ ತಗೊಂಡು ಹೋಗ್ತಾರೆ. ಯಾವಾಗ್ಲೂ ಸಹ ವಿಚಾರ ಏನಿರ್ಬೇಕು ಅಂದ್ರೆ ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು, ಇನ್ನೊಬ್ಬರ ನಡೆ ನುಡಿಯಲ್ಲಿ ನಾವಿರ್ಬೇಕು. ನಡೆ ನುಡಿ ಅಂದ್ರೆ ಒಳ್ಳೇದ್ರಲ್ಲಿ ನಾವಿರ್ಬೇಕು, ಕೆಟ್ಟದ್ರಲ್ಲಿ ನಾವು ಭಾಗವಹಿಸಬಾರ್ದು. ಇನ್ನೊಬ್ರು ಸುಖಕ್ಕೆ ನಾವು ಕಾರಣ ಆಗಬೇಕು, ಇನ್ನೊಬ್ಬರ ಖುಷಿಗೆ ನಾವು ಕಾರಣ ಆಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನುವಂಥ ಮನೋಬೈಕೆ ನಮ್ಮಲ್ಲಿ ಎಲ್ಲರಲ್ಲೂ ಇದ್ದಿದ್ದೆ. ಆದ್ರೆ ಭಗವಂತ ನಮ್ಮ ಜೊತೆ ಇರ್ತಾನೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಬಂದಿದೆ, ಸಂಕ್ರಾಂತಿ ಹಬ್ಬ ಆಯ್ತು. ಗವಿಗಂಗಾಧರನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹೇಗೆ ಸೂರ್ಯರಶ್ಮಿ ಸಂಜೆ 5 ಗಂಟೆಗೆ ಬಿದ್ದು ಸ್ವಾಮಿಗೆ ಪೂಜೆ ಸಲ್ಲಿಸ್ತು, ಹಾಗೆ ಇಲ್ಲಿ ಪ್ರತಿ ರಥಸಪ್ತಮಿಯ ದಿವಸ ಶಿವನ ಮೇಲೆ ಪ್ರತ್ಯಕ್ಷವಾಗಿ ಸೂರ್ಯರಶ್ಮಿ ಬಿದ್ದು ಪೂಜೆ ಸಲ್ಲಿಸಿ ಹೊಸ ರಥವನ್ನ ಏರ್ತಾನೆ ಅಂತ ಹೇಳಿ ಗವಿಗಂಗಾಧರನಾಥ ಸ್ವಾಮಿ ದೇವಸ್ಥಾನದಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗ್ತಾ ಇದ್ದೀನಿ ಎಂಬತಕ್ಕಂಥ ಸೂಚನೆ ಕೊಡ್ತಾನೆ ಜಗತ್ತನ್ನ ಬೆಳಗೋದಕ್ಕೋಸ್ಕರವಾಗಿ. ಇಲ್ಲಿ ಹೊಸ ರಥವನ್ನ ಬದಲಾಯಿಸೋದು ಯಾವಾಗ? ಸ್ವಾಮಿ ರಥ ಸಪ್ತಮಿಯ ದಿನ. ಆ ದಿನ ಇಲ್ಲಿ ಸೂರ್ಯನ ಕಿರಣ ಸ್ವಾಮಿ ಮೇಲೆ ಬೀಳುವಂಥದ್ದು ವಿಶೇಷ. ಇದು ಮುಂದೆ ಮಾಧ್ಯಮಗಳಲ್ಲಿ ಅಂದ್ರೆ ಹಿಂದೆ ಸುದ್ದಿಮನೆ ಚಾನೆಲ್ ಆಗಿರಬಹುದು ಅಥವಾ ಬಹುತೇಕ ಚಾನೆಲ್ಗಳಲ್ಲಿ ಇದು ಪ್ರಸಾರವಾಗುವಂತದ್ದಾಗಿತ್ತು. ಹಾಗಾಗಿ ಭಕ್ತಾದಿಗಳು ರಥಸಪ್ತಮಿ ದಿನ ಬೆಳಗ್ಗೆ 7 ಗಂಟೆ 3 ನಿಮಿಷಕ್ಕೆ ಬಂದು ಆ ಸೂರ್ಯ ರಶ್ಮಿ ದಿವ್ಯ ಕಿರಣ ವಿಸ್ಮಯ ಹೇಗಾಗುತ್ತೆ ಸ್ವಾಮಿ ಮೇಲೆ, ಹೇಗೆ ಸೂರ್ಯನ ಕಿರಣ ಸ್ಪರ್ಶ ಮಾಡುತ್ತೆ ಅಂತ ಹೇಳಿ. ಇದು ಭೂಮಿಯಿಂದ 2 ಅಡಿ ಕೆಳಗಡೆ ಇರುವಂತ ದೇವಸ್ಥಾನ ಆಗಿರೋದ್ರಿಂದ ಗುಖ್ಯಾಂತರ ದೇವಸ್ಥಾನದಲ್ಲಿ ದೇವರಿಗೆ ಸೂರ್ಯರಶ್ಮಿ ಹೇಗೆ ಪೂಜೆ ಬೀಳುತ್ತೆ ಅನ್ನುವಂಥದ್ದು ಬಹಳ ವಿಸ್ಮಯ ಆಗಿರುತ್ತೆ. ಹಾಗಾಗಿ ಈ ವಿಸ್ಮಯಕಾರಿಯಾಗಿರತಕ್ಕಂತ ಕೌತುಕ ಕ್ಷಣಗಳನ್ನ ನೀವು ನೋಡಬೇಕು ಅಂದ್ರೆ ರಥಸಪ್ತಮಿ ದಿನ ಸಾನ್ನಿಧ್ಯಕ್ಕೆ ಬರುವಂತದ್ದು ಬಹಳ ವಿಶೇಷವಾಗಿರುತ್ತೆ.